ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರ ಮನೆಯಲ್ಲೂ ಕೂಡ ಗ್ಯಾಸ್ ಇದ್ದೇ ಇರುತ್ತೆ. ಎಲ್ಲರೂ ಕೂಡ ಗ್ಯಾಸ್ ಸಮಸ್ಯೆಗಳು ಇದ್ದೇ ಇರುತ್ತೆ. ಗ್ಯಾಸ್ ಸಮಸ್ಯೆ ಇರುವಂಥ ಜನರಿಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಬಿಗ್ ಅಪ್ಡೇಟ್ ಇದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಏನಪ್ಪ ಒಂದು ಅಪ್ಡೇಟ್ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಬಂದುಬಿಟ್ಟು ತುಂಬ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದರ ಜೊತೆ ಬಂದುಬಿಟ್ಟು ಸಾಕಷ್ಟು ಜನಕ್ಕೆ ಗ್ಯಾಸ್ ಇರುತ್ತೆ. ಗ್ಯಾಸ್ ಸ್ಟವ್ ಅವ್ರ ಮನೇಲಿ ಬರೋವಂಥದ್ದು 1 ತಿಂಗಳ ಮಟ್ಟಿಗೆ ಅವ್ರ ಮನೇಲಿ ಗ್ಯಾಸ್ ಬರುತ್ತೆ ಅಂತಲೇ ಹೇಳ್ಬೋದು. ಅದನ್ನಿನ್ನೂ ಕೂಡ ಜಾಸ್ತಿ ದಿನ ನೀವು ಯಾವ ರೀತಿಯಾಗಿ ಬಳಸ್ಕೋಬೋದು ಅನ್ನೋದು ಕೆಲವೊಂದು ಟಿಪ್ಸ್ಗಳನ್ನ ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಎಲ್ಲ ಕಡೆ ಗ್ಯಾಸ್ ಸಮಸ್ಯೆ ಆಗಿರೋದ್ರಿಂದ ನಾನು ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣವಾಗಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಇವತ್ತಿನ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿ. ಈಗ ಎಲ್ಲರೂ ಮನೆಯಲ್ಲೂ ಕೂಡ ಗ್ಯಾಸ್ ಉಪಯೋಗಿಸ್ತಾನೆ ಇರ್ತಾರೆ. ಎಲ್ಲರೂ ಕೂಡ ಗ್ಯಾಸ್ ಸಮಸ್ಯೆ ಆಗೇ ಇದೆ. ಏನಪ್ಪ ಅಂತಂದರೆ ನಿಮ್ಮ ಮನೆಗಳಲ್ಲಿ ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಗ್ಯಾಸ್ ಬಂದುಬಿಟ್ಟು ನಿಮ್ಮ ಮನೆಯಲ್ಲಿ 1 ತಿಂಗಳ ಮಟ್ಟಿಗೆ ಬರುತ್ತೆ ಅಂದರೆ 30 ದಿನದವರೆಗೂ ಕೂಡ ನಿಮ್ಮ ಮನೆಗೆ ಗ್ಯಾಸ್ ಬರುತ್ತೆ ಅಂತಂದರೆ ನೀವು ಅದನ್ನು 65 ದಿನ ಅಥವಾ 50 ದಿನದವರೆಗೂ ಕೂಡ ಯಾವ ಥರ ಬಳಸ್ಬೋದು ಅಂದರೆ ಅಲ್ಲಿವರೆಗೂ ಕೂಡ ಗ್ಯಾಸ್ನ ಯಾವ ಥರ ಉಪಯೋಗಿಸ್ಬೋದು ಅನ್ನೋದು ಕೆಲವೊಂದು ಟಿಪ್ಸ್ಗಳನ್ನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಗ್ಯಾಸ್ ತುಂಬ ದಿನ ಬಾಳಿಕೆ ಬರಬೇಕು ಈಗಿರೋ ಸಿಚುವೇಷನಲ್ಲಿ ಅಂತಂದರೆ ದಯವಿಟ್ಟು ಈ ಒಂದು ವಿಡಿಯೋನ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಮೊದಲನೇ ಟಿಪ್ಸ್ ಬಂದುಬಿಟ್ಟು ನಾನು ಕೊನೆಯದಾಗಿ ಹೇಳ್ತೀನಿ ಏನು ಬಿಗ್ ಅಪ್ಡೇಟ್ ಇದೆ ಅಂತೇಳಿ. ಇಲ್ಲಿ ಸರ್ಕಾರದವರು ಕೆಲವೊಂದು ಗ್ಯಾಸ್ ಸಿಲಿಂಡರ್ ಏನಿದ್ರೆ ಗೈಡ್ಲೈನ್ಸ್ಗಳನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಟಿಪ್ಸ್ಗಳನ್ನ ಏನೇನು ಟಿಪ್ಸ್ನ ಫಾಲೋ ಮಾಡಿದ್ರೆ ನೀವು ಗ್ಯಾಸ್ ತುಂಬ ಅಂದರೆ ನಿಮ್ಮ ಮನೆಯಿರೋ ಗ್ಯಾಸ್ ತುಂಬ ದಿನ ಬಾಳಿಕೆ ಬರೋದು ಯಾವ ಥರ ಮಾಡಿದ್ರೆ ಬಾಳಿಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಆ್ಯಂಡ್ ಮೊದಲನೇದಾಗಿ ಬಂದುಬಿಟ್ಟು ನಿಮ್ಮ ಒಂದು ಸಿಲಿಂಡರ್ ಮತ್ತು ರೆಗ್ಯುಲೇಟರ್ ಆಗಿರ್ಬೋದು ಅಥವಾ ಪೈಪ್ಗಳಾಗಿರ್ಬೋದು ಅಥವಾ ಎಲ್ಲದೂ ಕೂಡ ಕರೆಕ್ಟಾಗಿದೆಯಾ ಅಥವಾ ಏನಾದರೂ ನಿಮಗೆ ಲೀಕೇಜ್ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಚೆಕ್ ಮಾಡ್ಕೊಳ್ಳೋದು ಮೊದಲನೇದಾಗಿ ಒಳ್ಳೆಯದು. ಯಾಕಂದರೆ ಗ್ಯಾಸ್ ಎಲ್ಲಾದರೂ ಲೀಕ್ ಆಗ್ತಿತ್ತಂದರೆ ನಿಮಗೆ ತುಂಬ ದಿನ ಬಾಳಿಕೆ ಬರೋದಿಲ್ಲ. ಆ್ಯಂಡ್ ಅದರಲ್ಲಿ ಅರ್ಧಕ್ಕರ್ಧ ಅದರಲ್ಲೇ ಹೋಗ್ತಾ ಇರುತ್ತೆ. ಹಾಗಾಗಿಬಿಟ್ಟು ಸಂಪೂರ್ಣವಾಗಿ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತೇಳಿ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ಇದು ಮೊದಲನೇ ಟಿಪ್ ಆಗಿರುತ್ತೆ. ಆ್ಯಂಡ್ ಎರಡನೇ ಟಿಪ್ ಬಂದುಬಿಟ್ಟು ಈಗ ನೀವೇನಾದರೂ ಅಡುಗೆ ಮಾಡ್ತಾ ಇರ್ತೀರಾ. ಅಡುಗೆ ಮಾಡಬೇಕಾದ್ರೆ ಆದಷ್ಟು ಬೇಗ ಅಡುಗೆ ಆಗಬೇಕು ಅಂತೇಳಿ ಐ ಫ್ಲೇಮಲ್ಲಿ ಇಟ್ಬಿಟ್ಟು ಅಡುಗೆನ ಮಾಡ್ತಾ ಇರ್ತೀರಾ. ಈಗ ಗ್ಯಾಸ್ ಸಮಸ್ಯೆ ಇರೋದ್ರಿಂದ ಮೊದಲನೇ ಕುದಿ ಬರೋವರೆಗೂ ಕೂಡ ಐ ಫ್ಲೇಮಲ್ಲಿ ಇಟ್ಟು ಆಮೇಲೆ ಲೋ ಫ್ಲೇಮ್ಗೆ ಕನ್ವರ್ಟ್ ಮಾಡಿದ್ರೆ ಇದರಿಂದ ಕೂಡ ಗ್ಯಾಸ್ ಸಾಕಷ್ಟು ಉಳಿತಾಯ ಆಗುತ್ತೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ನಾಲ್ಕನೇ ಟಿಪ್ ಬಂದುಬಿಟ್ಟು ನಿಮ್ಮ ಮನೆಗಳ ಅಡುಗೆ ಮಾಡೋದಕ್ಕೆ ಪಾತ್ರೆಗಳನ್ನ ಬಳಸ್ತೀವಿ. ಅದರಲ್ಲಿ ಜಾಸ್ತಿ ಆಳ ಇರುವಂಥ ಪಾತ್ರೆಗಳನ್ನು ತುಂಬ ದೊಡ್ಡ ಪಾತ್ರೆಗಳಿಗಿಂತ ಸಣ್ಣ ಪಾತ್ರೆಗಳೇ ಇದ್ಬಿಟ್ಟು ಮತ್ತು ಅಗಲ ಜಾಸ್ತಿ ಕೆಳಗಡೆ ತಳ ಬಂದುಬಿಟ್ಟು ಅಗಲ ಜಾಸ್ತಿ ಇರುವಂಥ ಪಾತ್ರೆಗಳನ್ನ ಉಪಯೋಗಿಸೋದ್ರಿಂದ ಅಡುಗೆ ಕೂಡ ಬೇಗ ಆಗುತ್ತೆ. ಆ್ಯಂಡ್ ಅದರಿಂದ ಕೂಡ ಅದು ಗ್ಯಾಸ್ ತುಂಬಾ ಸೇವ್ ಆಗುತ್ತೆ. ಆ್ಯಂಡ್ ನಾಲ್ಕನೇ ಪಾಯಿಂಟ್ ಬಂದುಬಿಟ್ಟು ಏನಾದರೂ ಅಡುಗೆ ಮಾಡಬೇಕಾದ್ರೆ ಅದ್ರ ಮುಂದೆ ಏನಾದರೂ ಅದ್ರ ಮೇಲೆ ಲಿಡ್ ಅಥವಾ ಏನಾದರೂ ಒಂದು ಪ್ಲೇಟ್ನ ಮುಚ್ಚೋದ್ರಿಂದ ಅಡುಗೆ ಕೂಡ ಬೇಗ ಆಗುತ್ತೆ. ಆ್ಯಂಡ್ ಗ್ಯಾಸ್ ಕೂಡ ತುಂಬಾ ಸೇವ್ ಆಗುತ್ತೆ. ಇದಿಷ್ಟು ಟಿಪ್ಗಳನ್ನ ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಗ್ಯಾಸ್ ತುಂಬ ದಿನ ಬಾಳಿಕೆ ಬರುತ್ತೆ. ಆ್ಯಂಡ್ ನಿಮಗೆ ಗ್ಯಾಸ್ ಸಮಸ್ಯೆ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಿಬಿಟ್ಟು ದಯವಿಟ್ಟು ಈ ಒಂದು ಟಿಪ್ಗಳನ್ನ ಫಾಲೋ ಮಾಡಿ. ಇಲ್ಲಿ ಯಾರಿಗೆ ಸಮಸ್ಯೆ ಇದೆ ಅಂಥವ್ರು ಫಾಲೋ ಮಾಡಲಿ. ನಾನು ಎಲ್ಲರೂ ಕೂಡ ಫಾಲೋ ಮಾಡಲೇಬೇಕು ಅಂತ ಹೇಳ್ತಾ ಇಲ್ಲ. ಗ್ಯಾಸ್ ಸಮಸ್ಯೆ ಇರೋರಿಗೆ ಸ್ವಲ್ಪ ಹೆಲ್ಪ್ಫುಲ್ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಕೆಲವೊಂದು ಟಿಪ್ಗಳನ್ನ ನನಗೆ ತಿಳಿಸ್ತಾ ಇದ್ದೀನಿ. ಆ್ಯಂಡ್ ಸರ್ಕಾರದಿಂದ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂತಂದರೆ ಗ್ಯಾಸ್ ಬಳಕೆದಾರರು ಯಾರೆಲ್ಲ ಇದ್ದಾರೆ ಅಂಥವರೆಲ್ಲರೂ ಕೂಡ ಸರ್ಕಾರದಿಂದ ಕೆಲವೊಂದು ಅಪ್ಡೇಟ್ಗಳು ಬಂದಿದೆ. ಏನಪ್ಪ ಅಂತಂದರೆ ಯಾರ್ಯಾರಿಗೆ ಎಷ್ಟೆಷ್ಟು ಗ್ಯಾಸ್ಗಳನ್ನ ವಿತರಣೆ ಮಾಡಬೇಕು ಗ್ಯಾಸ್ ಗೈಡ್ಲೈನ್ಗಳನ್ನ ತಿಳಿಸಿದ್ದಾರೆ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಸ್ಕೂಲ್ ಮತ್ತು ಕಾಲೇಜುಗಳಿಗೆ 100% ಅಷ್ಟು ಗ್ಯಾಸ್ ವಿತರಣೆ ಮಾಡಲೇಬೇಕು ಅಂತ ಹೇಳಿ ಸರ್ಕಾರದವರು ಕಡ್ಡಾಯ ಮಾಡಿದ್ದಾರೆ. ಅಂಥವ್ರಿಗೆ ಎಷ್ಟೇ ಇದ್ದರೂ ಕೂಡ ಯಾವುದೇ ರೀತಿಯ ಒಂದವ್ರಿಗೆ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಸ್ಕೂಲ್ಗಳಿಗೆ ಶಿಕ್ಷಣ ಸಂಸ್ಥೆಗಳೇನಿದೆ ಅದೆಲ್ಲದಕ್ಕೂ ಕೂಡ ಗ್ಯಾಸ್ಗಳನ್ನ 100% ಆಗಿ ಕೊಡಲೇಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇದು ಮೊದಲನೇ ಗೈಡ್ಲೈನ್ ಆಗಿರುತ್ತೆ. ಆ್ಯಂಡ್ ಎರಡನೇ ಗೈಡ್ಲೈನ್ ಬಂದುಬಿಟ್ಟು ಆಸ್ಪತ್ರೆಗಳಿಗೂ ಕೂಡ ಇಲ್ಲಿ 100% ಆಗಿ ಗ್ಯಾಸ್ಗಳನ್ನ ಕೊಡಲೇಬೇಕು ಅಂತ ಕೂಡ ಇದು ತಿಳಿಸ್ತಾ ಇದ್ದಾರೆ. ಆಸ್ಪತ್ರೆಗಳೆಲ್ಲರೂ ಕೂಡ ಅಂದರೆ ಆಸ್ಪತ್ರೆಗೆ ಹೊಂದಿರೋಂಥರೆಲ್ಲರೂ ಕೂಡ ಗ್ಯಾಸ್ ಸಮಸ್ಯೆ ಇರೋದಿಲ್ಲ. ಅವ್ರಿಗೂ ಕೂಡ 100% ಆಗಿ ಗ್ಯಾಸ್ ಸಿಗುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ಮೂರನೇ ಪಾಯಿಂಟ್ ಬಂದುಬಿಟ್ಟು ಮನೆಗಳಿಗೆ ಇಲ್ಲಿ 70% ಅಷ್ಟು ಗ್ಯಾಸ್ಗಳನ್ನ ಕೊಡಲೇಬೇಕು ಅಂತ ಇಲ್ಲಿ ಸರ್ಕಾರದ ನಿರ್ಧಾರ ಮಾಡಿರೋಂಥದ್ದು ಬರೀ 70% ಮಾತ್ರ. ಆದರೆ ಹೋಟೆಲ್ಗಳಿಗೆ ಮಾತ್ರ ಇಲ್ಲಿ 10% ಅಷ್ಟು ಮಾತ್ರ ವಿತರಣೆ ಮಾಡಬೇಕಾಗತ್ತೆ ಅಂತೇಳಿ ತಿಳಿಸಿದ್ರೆ. ಈ ರೀತಿ ಗೈಡ್ಗಳನ್ನ ಸರ್ಕಾರದವರು ಕೊಟ್ಟಿರುವಂಥದ್ದು. ಅದ್ರ ಪ್ರಕಾರ ಎಲ್ಲರೂ ಕೂಡ ಫಾಲೋ ಮಾಡಲೇಬೇಕು ಕಡ್ಡಾಯವಾಗಿ. ಆ್ಯಂಡ್ ಇದಾಗಿರುತ್ತೆ ಇವತ್ತಿನ ವಿಡಿಯೋ ಬಂದುಬಿಟ್ಟು. ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.